ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಉದ್ಕ ಮುದ್ದಿ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಸಿಗ್ತವೆ. ಇವತ್ತಿನ ನುಗ್ಗೆ ಸೊಪ್ಪಲ್ಲಿ ನಾವು ಉದ್ಕ ಮುದ್ದೆ ಮಾಡೋಣ. ಮೊದಲು ಉದ್ಕ ಮುದ್ದೆ ಮಾಡೋಕ್ಕೆ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನು ಬೇಯಕ್ಕಿಡೋಣ. ಇಲ್ಲಿ ನಾನು 1 ಕಪ್ ತೊಗರಿಬೇಳೆ, 1 ಕಪ್ ಹೆಸರು ಕಾಳು ತೊಗೊಂಡಿದ್ದೀನಿ. ಇವೆರಡನ್ನೂ ತೊಳ್ಕೊಂಡು ಒಲೆ ಮೇಲೆ ಬೇಯಕ್ಕಿಡೋಣ. ಇಲ್ಲಿ ಹೆಸರು ಕಾಳು ಅಷ್ಟೇ ಬಳಸ್ಕೋಬೋದು, ಇಲ್ಲ ತೊಗರಿಬೇಳೆನೂ ಬಳಸ್ಕೋಬೋದು. ನಾನಿಲ್ಲಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೀರಿಟ್ಟು ನೀರು ಸ್ವಲ್ಪ ಕಾದ್ಮೇಲೆ ಇವೆಲ್ಲ ತೊಳೆದು ಹಾಕ್ಕೋಬೇಕು. ಈಗ ತೊಳೆದು ಹಾಕ್ಕೊಂಡಿದ್ದೀನಿ. ಈ ಬೇಳೆ ಮತ್ತು ಹೆಸರು ಕಾಳು ಚೆನ್ನಾಗಿ ಮೆತ್ತಗೆ ಬೇಯಲಿ ಅಂತಂದೇಳಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ಈಗ ಬೇಯಕ್ಕಿಡೋಣ. ಬೇಳೆ ಮತ್ತು ಕಾಳು ನೀಟಾಗಿ ಬೇಯಲಿ. ಅಷ್ಟರೊಳಗೆ ನಾವು ಈ ಸೊಪ್ಪನ್ನು ಬಿಡಿಸ್ಕೊಂಬರೋಣ. ಯಾವುದೇ ಕಾರಣಕ್ಕೂ ನುಗ್ಗೆ ಸೊಪ್ಪನ್ನ ಕಟ್ ಮಾಡಬಾರ್ದು. ಈ ಥರ ನಿಧಾನಕ್ಕೆ ಒಂದೊಂದೇ ಹೆಸರನ್ನ ಬಿಡಿಸ್ಕೊಂಡಾಗ ಕಡ್ಡಿ ಬರಲ್ಲ. ನಿಧಾನಕ್ಕೆ ನುಗ್ಗೆ ಸೊಪ್ಪು ಎಳೆದಾಗಿದ್ದು ಮತ್ತು ಫ್ರೆಶ್ ಆಗಿದ್ದರೆ ತುಂಬ ಉದ್ಕ ಮುದ್ದೆ ತುಂಬ ರುಚಿಯಾಗಿ ಬರುತ್ತೆ. ಈಗ ನಿಧಾನಕ್ಕೆ ಬಿಡಿಸ್ಕೋಬೇಕು. ಆಮೇಲೆ ನುಗ್ಗೆ ಸೊಪ್ಪನ್ನ ಕಿತ್ಕೊಂಬಂದ್ಮೇಲೆ ಅದನ್ನ ಯಾವ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು. ಒಂದು ಬಟ್ಟೆ ಹಾಕಿ ಬಟ್ಟೆ ಮೇಲೆ ಇಡಬೇಕು. ಇಲ್ಲ ನುಗ್ಗೆ ಸೊಪ್ಪಿನ ಉದ್ಕ ಕಹಿ ಆಗಿಬಿಡುತ್ತೆ. ಬೇಯಿಸ್ಬೇಕಾದ್ರೂ ಅಷ್ಟೇ ಪಾತ್ರೆಗೆ ಮುಚ್ಚಿ ಬೇಯಿಸಬಾರ್ದು. ಯಾವಾಗಲೂ ಅದನ್ನು ಓಪನ್ ಮಾಡಿನೇ ಬೇಯಿಸ್ಬೇಕು. ಸೊಪ್ಪೆಲ್ಲ ಬಿಡಿಸಾಯಿತು. ಅಷ್ಟರೊಳಗೆ ಈ ಬೇಳೆ ಮತ್ತು ಹೆಸರು ಕಾಳು ಬೆಂದಿದ್ದಾವೆ. ನೋಡ್ರಿ ಬೆಂದಿದ್ದಾವೆ. ಈಗ ಈ ಸೊಪ್ಪನ್ನು ತೊಳೆದು ಈ ಬೆಂದಿರೋ ಕಾಳು ಮತ್ತು ಬೇಳೆಗೆ ಸೇರಿಸ್ಕೋಬೇಕು. ನೋಡ್ರಿ ಸೇರಿಸ್ಕೊತಾ ಇದ್ದೀನಿ. ಚಮಚದಲ್ಲಿ ನಿಧಾನಕ್ಕೆ ಅನ್ಬೇಕು. ಇವಾಗಲೇ ಉಪ್ಪು ಹಾಕಬಾರ್ದು. ಸೊಪ್ಪೆಲ್ಲ ಬೆಂದ ಮೇಲೆ ಹಾಕಬೇಕು. ಇಲ್ಲಾಂದರೆ ಉಪ್ಪಿನ ಪ್ರಮಾಣ ಜಾಸ್ತಿ ಹಾಕ್ಬಿಡ್ತೀವಿ, ತುಂಬ ಕಾಣಿಸ್ತಿದೆ ಅಂತೇಳಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಸೊಪ್ಪು ಅರ್ಧ ಬೆಂದಿದೆ, ನೀಟಾಗಿ ಬೇಯಿಸ್ಕೊಳ್ಳೋಣ. ಈಗ ಸೊಪ್ಪು ಬೇಳೆ ಬೆಂದಿದೆ. ಇದನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಂಡಿದ್ದೀನಿ. ಶೋಧಿಸ್ಕೊಂಡು ಸೊಪ್ಪು ಬೇಳೆನ ಆರಾಕ್ಕೋಬೇಕು. ಈಗ ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆಗೆ ಒಂದು ಹಂಚಿಟ್ಕೊಂಡು ಇಲ್ಲಿ ಒಣಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಒಂದು 5-6 ಒಣಮೆಣಸಿನ್ಕಾಯಿ ಹಾಕಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿರಿ ಮೆಣಸಿನ್ಕಾಯಿ ಹುರಿದಾಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಮಸಾಲೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕೊಬ್ಬರಿ, ಇದು ನುಗ್ಗೆ ಸೊಪ್ಪು ಕಹಿ ಆಗುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ. ಒಂಚೂರು ಕೊಬ್ಬರಿ, ಒಂದು ಸ್ಪೂನಷ್ಟು ಜೀರಿಗೆ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1-2 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ. ಇಲ್ಲಿ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೋಬಾರ್ದು, ಇದಷ್ಟೇ ಮಿಕ್ಸಿ ಮಾಡ್ಕೊಂಬರೋಣ. ನೋಡಿರಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈಗ ಕಾಳು ಸೋಸ್ಕೊಂಡಿದ್ವಲ್ಲ ಆ ನೀರಿಗೆ ಈ ಮಸಾಲೆ ಎಲ್ಲ ಸೇರಿಸ್ಕೊಳ್ಳೋಣ. ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ನೋಡಿರಿ ಉದ್ಕ ರೆಡಿ ಆಯಿತು. ಆಲ್ರೆಡಿ ಸೊಪ್ಪು ಬೇಳೆ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ಒಂಚೂರು ನೋಡ್ಕೊಂಡು ಒಂಚೂರು ಉಪ್ಪು ಹಾಕಬೇಕು. ಒಣಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಆ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಕೈಯಲ್ಲೇ ಈ ಥರ ಮುರ್ಕೊಳ್ಳೋಣ. ಖಾರ ಇದ್ದರೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸಾರಿ ತಿರ್ಸ್ಕೊಳ್ಳಿ. ಇದೇನು ಅಷ್ಟು ಖಾರ ಇಲ್ಲ, ಅದಕ್ಕೆ ನಾನು ಕೈಯಲ್ಲೇ ಕಿವುಚ್ತಿದ್ದೀನಿ. ಈ ಥರ ಕಿವುಚ್ಕೊಂಡು ಈ ಉದ್ಕಕ್ಕೆ ಸೇರಿಸ್ಕೊಳ್ಳೋಣ. ಈ ಥರ ಒಂದು ಸಾರಿ ಮಾಡಿ ನೋಡಿ, ಉದ್ಕ ತುಂಬ ರುಚಿಯಾಗಿ ಬರುತ್ತೆ. ನೋಡಿರಿ ಸೇರಿಸ್ಕೊಂಡೆ. ಈಗ ನೀಟಾಗಿ ಕೂಡಿಸ್ಕೊಳ್ಳೋಣ. ಈಗ ಉದ್ಕ ರೆಡಿ ಆಯಿತು. ಈಗ ಕಾಳಿಗೆ ಒಗ್ಗರಣೆ ಕೊಡೋಣ. ಒಂದು ಕಡಾಯಿ ಇಟ್ಟು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಈರುಳ್ಳಿ
ದಪ್ಪ ಗಾತ್ರದ 2 ಈರುಳ್ಳಿ ಹೆಚ್ಕೊಂಡಿದ್ದೆ. ಈರುಳ್ಳಿ, ಕರಿಬೇವು, ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಬೆಂದ ಮೇಲೆ ನಾವು ಸೋಸ್ಕೊಂಡಿದ್ವಲ್ಲ ಕಾಳು, ಆ ಕಾಳನ್ನು ಹಿಂಡ್ಕೊಂಡು ಹಾಕ್ಕೋಬೇಕು. ನೀರಿದ್ದರೆ ಕಾಳು ರುಚಿಯಾಗಿ ಬರಲ್ಲ. ನೀಟಾಗಿ ಕೈಯೆಲ್ಲ ಹಿಂಡ್ಕೊಂಡು ಆ ಹಿಂಡಿರೋ ರಸನ ಉದ್ಕಕ್ಕೆ ಸೇರಿಸ್ಕೊಳ್ಳಿ, ಚೆಲ್ಲಕ್ಕೆ ಹೋಗ್ಬೇಕು. ಈಗ ಕಾಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಉದ್ಕದ ಕಾಳು ರೆಡಿ ಆಯಿತು. ನೋಡಿರಿ, ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಉದ್ಕ ಮುದ್ದೆ ರೆಡಿ ಆಯಿತು. ಇದಕ್ಕೊಂದು ಮುದ್ದೆ ಮಾಡಿಕೊಂಡು ಕಾಳು ಹಾಕ್ಕೊಂಡು ಉದ್ಕ ಹಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ನನ್ನ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.